ಲದ್ದಾಖ್ನ ಹೋರಾಟಗಾರ ಸೋನಂ ವಾಂಗ್ಚುಕ್ ಬಂಧನಕ್ಕೆ ಒಳಗಾಗಿದ್ದಾರೆ. ಕೆಲವೊಂದಿಷ್ಟು ಜನ ಹೇಳ್ತಿದ್ದಾರೆ ಇದು ಸಾರ್ವಜನಿಕ ಹಕ್ಕುಗಳ ಉಲ್ಲಂಘನೆ. ನನ್ಗೂ ಮೊದಲು ಹಂಗೆ ಅನ್ಸಿತ್ತು, ಆದರೆ ನಂತರ ಗೊತ್ತಾಯ್ತು ಈ ಹೋರಾಟದ ಹಿಂದೆ ಕಾಣದ ಕೈಗಳು ಕೆಲಸ ಮಾಡ್ತಿವೆ ಅಂತ. ಯಾವ ಕೈಗಳು ಅಂತ ಹೇಳ್ತೀನಿ, ವಿಡಿಯೋ ಕೊನೆವರೆಗೂ ನೋಡಿ. ಇತ್ತೀಚೆಗೆ ಸೋನಂ ವಾಂಗ್ಚುಕ್ ಅವರನ್ನು ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್ ಅಡಿಯಲ್ಲಿ ಬಂಧಿಸಲಾಗಿದೆ. ಕಾರಣ ಅವರ ಭಾಷಣಗಳಿಂದ ಹಿಂಸಾಚಾರ ಉಂಟಾಗಿದೆ, ಹೋರಾಟ ಹಿಂಸಾತ್ಮಕವಾಗುತ್ತಿದೆ ಅನ್ನೋ ಆರೋಪ. ಇದಕ್ಕೆ ಹಲವಾರು ಜನರು ಇದು ನ್ಯಾಯವಲ್ಲ, ಹಕ್ಕುಗಳ ಉಲ್ಲಂಘನೆ ಅಂತ ಖಂಡಿಸುತ್ತಿದ್ದಾರೆ. ಆದರೆ ಇನ್ನೊಂದು ಮಹತ್ವದ ವಿಚಾರ, ಸೋನಂ ವಾಂಗ್ಚುಕ್ ಅವರ 2 NGOಗಳಿವೆ. ಒಂದು ಸೆಕ್ಮೋಲ್, ಇನ್ನೊಂದು HIL. ಈ ಸಂಸ್ಥೆಗಳಿಗೆ ವಿದೇಶದಿಂದ ಹಣ ಬಂದಿದೆ ಅಂತ CBI ತನಿಖೆ ಹೇಳ್ತಿದೆ. ಗೃಹ ಸಚಿವಾಲಯ ಈಗಾಗಲೇ ಸೆಕ್ಮೋಲ್ನ FCRA ಲೈಸೆನ್ಸ್ ರದ್ದು ಮಾಡಿದೆ. FCRA ಅಂದರೆ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್. ವಿದೇಶದಿಂದ ಹಣ ಪಡೆಯೋ ಯಾವ ಸಂಸ್ಥೆಯು ಸರ್ಕಾರದಿಂದ ಅನುಮತಿ ನೋಂದಣಿ ಆಡಿಟ್ ಮಾಡಿಸಿಕೊಳ್ಳಬೇಕು. ಆದರೆ CBI ಹೇಳ್ತಿದೆ ಕೆಲವು ಹಣ ಸರಿಯಾದ ಖಾತೆಗೆ ಬರಲಿಲ್ಲ, ಆಡಿಟ್ ರಿಪೋರ್ಟ್ ನಲ್ಲಿ ಅಸಮಾನತೆ ಇದೆ, ಕೆಲವು ವಿದೇಶಿ ಮೂಲಗಳು ಸ್ಪಷ್ಟವಾಗಿಲ್ಲ ಅಂತ. ಮತ್ತು HIL ಬಳಿ FCRA ಲೈಸೆನ್ಸ್ ಇಲ್ಲ, ಆದ್ರೂ ವಿದೇಶದಿಂದ ಕೋಟಿಯಷ್ಟು ಹಣ ಬಂದಿದೆ. ಲದಾಖ್ ಜನರ ಹಕ್ಕು ಮತ್ತು ಪರಿಸರ ಸಂರಕ್ಷಣೆ ಹೋರಾಟಕ್ಕೆ ನನ್ನ ಸಂಪೂರ್ಣ ಬೆಂಬಲವಿದೆ. ಆದರೆ ಈಗ ಪ್ರಶ್ನೆ, ವಿದೇಶದಿಂದ ಬರುತ್ತಿರುವ ಹಣ ಲದಾಖ್ ಜನರ ಹೋರಾಟಕ್ಕ? ಇದರ ಬಗ್ಗೆ ತನಿಖೆ ನಡೆಯುತ್ತಿದೆ. ಇನ್ನೂ ಸತ್ಯ ಸಂಪೂರ್ಣ ಹೊರಬಂದಿಲ್ಲ, ಆದರೆ ದೇಶವ್ಯಾಪಿ ಚರ್ಚೆ ಶುರುವಾಗಿದೆ. ನೀವು ಹೇಳಿ, ಸೋನಂ ವಾಂಗ್ಚುಕ್ ಅವರ ಬಂಧನ ಇದು ಸರ್ಕಾರದ ದೌರ್ಜನ್ಯವೇ ಅಥವಾ ನಿಜಕ್ಕೂ ವಿದೇಶಿ ಹಣದ ಕಾಣದ ಕೈಗಳು ಈ ಹೋರಾಟದ ಹಿಂದೆ ಇದೆಯಾ? ನಿಮ್ಮ ಅಭಿಪ್ರಾಯ ಕಮೆಂಟ್ ನಲ್ಲಿ ತಿಳಿಸಿ. ಧನ್ಯವಾದಗಳು.